ಫ್ರೆಂಡ್ಸ್, ಇದು ನುಗ್ಗಿ ಸೊಪ್ಪು. ಇದು ನಮ್ಮ ಮರದಲ್ಲಿ ಬಿಟ್ಟಿದೆ. ಇದು ನುಗ್ಗಿ ಸೊಪ್ಪಿನ ಬಸ್ಸಾರು ಮಾಡ್ತಾಯಿದ್ದೀವಿ. ನೀವು ಬಂದು ತಿನ್ನಿರಿ, ಎಲ್ಲರೂ ಬನ್ನಿರಿ ಫ್ರೆಂಡ್ಸ್. ನೋಡಿರಿ, ಸೊಪ್ಪು ಬಿಡಿಸ್ತಾ ಇದೀವಿ. ಈ ಥರ ಸೊಪ್ಪು ಬಿಡಿಸಿ ಬಸ್ಸಾರು ಮಾಡ್ಬೇಕು. ಇದಕ್ಕೆ ಬಸ್ಸಾರು ಮಾಡಬೇಕು ಅಂತ ಇದ್ದೀವಿ. ಬೇಳೆ ಬೇಯಿಸ್ಕೋಬೇಕು. ಬೇಳೆ ಬೇಯಿಸ್ಕೊಂಡು ಸೊಪ್ಪು ಹಾಕಬೇಕು. ಸೊಪ್ಪು ಹಾಕಿದ್ಮೇಲೆ ನೀರಲ್ಲಿ ಹಾಕಬೇಕು. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಅದಕ್ಕೆ ಬರಬೇಕು. ಸೊಪ್ಪಿನ ಮೇಲೆ ಕಾಯಿ ತುರ್ಕೊಂಡಿರೋದು ಕಾಯಿ ಹಾಕಬೇಕು. ಸ್ವಲ್ಪ ಬೇಯಿಸ್ಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹುರ್ಕೊತಿದ್ದೀನಿ. ಸ್ವಲ್ಪ ಜೀರಿಗೆ ಹುರ್ಕೊತಿದ್ದೀನಿ. ಹುರ್ಕೊಂಡಿರೋದು ಮೆಣಸಿನ್ಕಾಯಿ, ಜೀರಿಗೆ, ಕಾಯಿ ತುರಿ, ಬೆಳ್ಳುಳ್ಳಿ ಮಿಕ್ಸಿಗೆ ರುಬ್ಕೊತಿದ್ದೀನಿ. ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದು ಸೊಪ್ಪಿನ ಬೇಳೆ ಹಾಕ್ಕೋಬೇಕು. ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕು. ಇವಾಗ ಎಲ್ಲ ಹಾಕಿದೆ. ಸೊಪ್ಪು ಹಾಕ್ಕೋಬೇಕು. ಇದು ಮಸಾಲೆ ಹಾಕಿದ್ದೀವಿ. ಈಗ ರುಬ್ಬಿರೋದು ಸೊಪ್ಪು ಹಿಂಡ್ಕೋಬೇಕು. ಹಿಂಡ್ಕೊಂಡಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ಟೇಸ್ಟ್ ಇರುತ್ತೆ. ಹಿಂಡಿ ಅವಾಗ ಹಾಕಬೇಕು. ನಮ್ಮಕ್ಕ ಸುಡ್ತಪ್ಪ. ಈಗ ಒಗ್ಗರಣೆ ಇಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಈಗ ಒಗ್ಗರಣೆ ಆಗಿರೋದು ಸೊಪ್ಪಿಗೆ, ಸಾರಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಬೇಕು. హాస్పిటల్ జరిగింది. మీలాంటి గొప్పవాళ్ళు ఉంటే మా హాస్పిటల్ ఇమేజ్ పెరుగుతుంది. ఎంతో సంపాదిస్తారు. 10 మందికి సేవ చేస్తారు. ಮುದ್ದೆ ಜೊತೆಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಊಟ ಮಾಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ನೀವು ಮನೆಗೆ ಟ್ರೈ ಮಾಡಿರಿ. ಸೂಪರ್ ಆಗಿದೆ.